ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಗಾಯತ್ರಿ ದೇವಿಗೆ ಭಾರ್ಗವಿ ಬಿಟ್ಟ ಬಾಣ ನಿಜಕ್ಕೂ ಕೂಡ ಗಾಯತ್ರಿ ದೇವಿಯ ಕಥೆಯನ್ನೇ ಮುಗಿಸ್ತದೆ. ಹಾಗಿದ್ರೆ ಏನಾಯ್ತು, ಏನ್ ಕಥೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಭಾರ್ಗವಿ ಮತ್ತೆ ಅರ್ಜುನ್ ಇಬ್ರು ಕೂಡ ಕೋರ್ಟಿಗೆ ಬಂದಿದ್ದಾರೆ. ಬೇಲನ್ನ ತಗೊಂಡು ಜಿ.ಪಿ. ಪಾಟೀಲ್ರನ್ನ ಬಿಡಿಸಬೇಕು ಅಂತ ಬಂದಂತ ಭಾರ್ಗವಿ ಮತ್ತೆ ಅರ್ಜುನ್ ಅಲ್ಲೇ ಅದರ ನಡುವೆ ಇಬ್ಬರ ನಡುವಿನ ಮನಸ್ಥಿತಿಯ ಬಗ್ಗೆ ಮಾತನಾಡ್ಕೋತಾರೆ. ಇಬ್ಬರ ನಡುವೆ ಇರ್ತಕ್ಕಂಥ ಜಗಳದ ಬಗ್ಗೆ ಮಾತುಕತೆ ಆಗತ್ತೆ. ಇಲ್ಲಿ ಅರ್ಜುನ್ ಯಾವುದೇ ಕಾರಣಕ್ಕೂ ಭಾರ್ಗವಿನ ಕ್ಷಮಿಸುವುದಿಲ್ಲ, ನನ್ನ ಒಂದು ಲಾಯರ್ ಅಷ್ಟೇ ಅವರು, ಅದರ ಹೊರತಾಗಿ ಅವರು ಯಾವುದೇ ರೀತಿಯಲ್ಲೂ ಕೂಡ ನನ್ನ ಜೊತೆ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಅರ್ಜುನ್ ಮಾತನಾಡ್ತಿರ್ತಾರೆ. ಇದರಿಂದಾಗಿ ಭಾರ್ಗವಿಗೆ ಬೇಜಾರಾಗತ್ತೆ. ಹಾಗೆ ಬೇಜಾರ ಬರಬೇಕಾದ್ರೆ ಎಡವ್ತಿದ್ದಾಗೆ ಅರ್ಜುನ್ ಹೋಗಿ ಹರಕೆ ಮಾಡ್ತಾರೆ. ಅದನ್ನ ನೋಡಿದಂತ ಭಾರ್ಗವಿ, ನಾನು ಎಲ್ಲೂ ಕೂಡ ಇಲ್ಲಪ್ಪ, ಈ ರೀತಿ ಕ್ಲೈಂಟ್ ಕಡೆ ಲಾಯರ್ ಅನ್ನ ಟೇಕ್ ಕೇರ್ ಮಾಡೋರನ್ನ ಈ ರೀತಿ ಕೇರ್ ಮಾಡ್ತಾರೆ ಅಂದ್ರೆ ನಿಜಕ್ಕೂ ಕೂಡ ಹೇಳ್ಬೇಕಾಗತ್ತಲ್ವಾ, ಎಂತ ಅಪರೂಪ ಅಂತ ಹೇಳಿ ರೇಗಿಸೋದ್ರ ಮುಖಾಂತರ ಇಲ್ಲಿ ಭಾರ್ಗವಿ ಅರ್ಜುನನ್ನ ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಈ ಕಡೆ ಜಿ.ಪಿ. ಪಾಟೀಲ್ರನ್ನ ಬೇರೆ ಕಡೆಗೆ ಕರ್ಕೊಂಡು ಬರ್ತಿದ್ದಾರೆ. ಇನ್ಸ್ಪೆಕ್ಟರ್ ಅದನ್ನ ನೋಡಿದ ಈ ಕಡೆ ಏನಪ್ಪಾ ಅದನ್ನೇ ನೋಡ್ತಾ ಇದೆಯಲ್ಲ, ಯಾಕೆ ಬೇರೆ ಜೈಲಿಗೆ ಹೋಗ್ಬೇಕಾಗತ್ತೆ ಅಂತ ಹೇಳಿ ಇನ್ಸ್ಪೆಕ್ಟರ್ ಕೇಳಿದಾಗ, ಹೌದಲ್ವಾ, ಇನ್ನೆಂದು ಕೂಡ ನಾನು ಇಲ್ಲಿ ನೋಡೋದೇ ಇಲ್ಲ ಅನ್ನೋದು ನಂಗೆ ತುಂಬಾ ಚೆನ್ನಾಗಿ ಗೊತ್ತದೆ ಅಂತ ಜಿ.ಪಿ. ಹೇಳ್ತಾರೆ. ಈ ಕಡೆ ಜೆ.ಪಿ.ಯನ್ನ ಕರೆದುಕೊಂಡು ಹೋಗ್ಬೇಕು ಅಷ್ಟರಲ್ಲಿ ಅಲ್ಲಿಗೆ ಅರ್ಜುನ್ ಬಂದು ಅಪ್ಪನ ಕೈ ಇಟ್ಕೋತಾರ. ನೀವಿಬ್ರು ಯಾಕೆ ಇಲ್ಲಿಗೆ ಬಂದ್ರಿ ಅಂತ ಹೇಳಿ ಮಾವ ಕೇಳ್ತಿದಾರ. ಎತ್ತ ಕಡೆ ಇನ್ಸ್ಪೆಕ್ಟರ್, ನಮ್ಗೆ ತಡವಾಗುತ್ತೆ, ನಾವು ಬೇರೆ ಕಡೆ ಇವ್ರನ್ನ ಶಿಫ್ಟ್ ಮಾಡಬೇಕಾಗಿದೆ ಅಂತ ಹೇಳ್ತಾರ. ಆದ್ರೆ ಅದರ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಜಿ.ಪಿ. ಸರ್ಗೆ ಬೇಲ್ ಆಗಿದೆ ಅಂತ ಹೇಳಿ ಭಾರ್ಗವಿಯ ಒಂದು ಬೇಲ್ ಕಾಪಿಯನ್ನ ಇನ್ಸ್ಪೆಕ್ಟರ್ ಕೈಗೆ ಕೊಡ್ತಾರ. ಈ ಕಡೆ ಅರ್ಜುನ್ ಮತ್ತೆ ಭಾರ್ಗವಿ ಮಾತಾಡಿದ್ದ ಮಾತನ್ನ ಕೇಳಿದ್ದೆ ಜೆ.ಪಿ. ಶಾಕ್ ಆಗ್ತಿದ್ದಾರೆ. ನಿಜಕ್ಕೂ ಬೇಲನ್ನ ಇವರು ತಗೊಂಡು ಬಂದೇ ಬಿಟ್ರ ಅಂತ ಹೇಳಿ. ಆ ಕಡೆ ಇನ್ಸ್ಪೆಕ್ಟರ್ ಆ ಬೇಲ್ ನೋಡ್ತಿದ್ದಾಗೆ ಶಾಕ್ ಆಗ್ತಾರೆ. ಜಿ.ಪಿ. ಕೂಡ ಅದನ್ನ ತಗೊಂಡು ನೋಡಿದೆ ತುಂಬಾನೇ ಖುಷಿ ಪಡ್ತಾರೆ. ನಂತರ ಇಲ್ಲಿ ಭಾರ್ಗವಿಗೆ ಥ್ಯಾಂಕ್ಸ್ ಅಂತ ಹೇಳ್ತಿದ್ದಾರೆ ಕೈ ಮುಗ್ದು. ಏನ್ ಮಾವ, ನೀವೇ ರೀತಿ ನಡ್ಕೊಂಡ್ರೆ ನನ್ಗೆ ನಿಜವಾಗ್ಲೂ ಮುಜುಗರ ಆಗತ್ತೆ. ಅದ್ರಲ್ಲಿ ಏನಿದೆ, ನಾನು ಏನ್ ಮಾಡಿದ್ದೀನಿ, ನಿಮ್ಮ ಪರವಾಗಿ ನ್ಯಾಯ ಇತ್ತು, ನಿಮ್ಗೆ ಬೇಲ್ ಆಗಿದೆ, ಅದಕ್ಕೆ ನನಗೆ ಏನೋ ಹೇಳೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ಮಾವನನ್ನ ಕಂಫರ್ಟ್ ಮಾಡ್ತಾರೆ. ತದನಂತರ ಇಲ್ಲಿ ಜೆ.ಪಿ.ಯನ್ನ ಕರೆದುಕೊಂಡು ಅರ್ಜುನ್ ಮತ್ತೆ ಭಾರ್ಗವಿ ಮನೆಗೆ ಬರ್ತಿದ್ದಾರೆ. ಆ ಕಡೆ ಶಕ್ತಿ ಹತ್ರಕ್ಕೆ ಆರ್ಕೆ ಬಂದು ನಾನು ಡೆಲ್ಲಿಗೆ ಹೊರಡ್ತೀನಿ ಅಂತ ಹೇಳಿದಾಗ, ಏನಿದು ಆರ್ಕೆ, ಇವತ್ತು ಡೆಲ್ಲಿಗೆ ಹೋದ್ರೆ ಹೇಗೆ, ಇವತ್ತು ನಿಮ್ಮ ಶತ್ರು ಜೆ.ಪಿ. ಕತೆ ಮುಗಿತಾ ಇದೆ, ಅದನ್ನ ನೋಡ್ಕೊಂಡು ಹೋಗ್ಬಹುದಲ್ವಾ, ಬನ್ನಿ ಪಾರ್ಟಿ ಮಾಡೋಣ ಅಂತ ಹೇಳಿ ಕೂರಿಸ್ಕೋತಾರೆ. ನಿಜ ಹೇಳಬೇಕು ಅಂದ್ರೆ ನನಗೆ ಜೆ.ಪಿ. ಕತೆ ಮುಗಿತಿರೋದು ಸ್ವಲ್ಪ ಕೂಡ ಇಷ್ಟ ಆಗ್ತಿಲ್ಲ. ಆದ್ರೆ ನಿಮ್ಗೆ ಹೇಳೋದ್ರಲ್ಲಿ ಏನು ಯೂಸ್ ಇಲ್ಲ ಅನ್ಸುತ್ತೆ, ಯಾಕಂದ್ರೆ ನೀವು ಕೂಡ ಜೆ.ಪಿ.ನ ಶತ್ರುವಾಗೆ ನೋಡೋದಲ್ವಾ ಅಂತ. ಪರವಾಗಿಲ್ಲ ಹೇಳಿ ಅಂತ ಆರ್ಕೆ ಹೇಳ್ತಾರೆ. ನನಗೆ ಜೆ.ಪಿ. ಜೈಲ್ಗೆ ಹೋಗ್ತಿರೋದು ಇಷ್ಟ ಅನ್ಕೊಂಡಿದ್ರೆ ತುಂಬಾ ಕಷ್ಟ ಆಗ್ತದೆ, ಅವನನ್ನ ಕುಚ್ಚುಕು ಗೆಳೆಯ, ಆದ್ರೆ ಏನ್ ಮಾಡ್ಕೊಳ್ಳಿ, ನಾನು ರಾಜಕೀಯದಲ್ಲಿದ್ದೇನೆ, ನನಗೆ ನಂದೇ ಕೆಲಸ ಮುಖ್ಯವಾಗತ್ತೆ, ನನ್ನ ಕೆಲಸಕ್ಕೋಸ್ಕರ ಹೆಂಡತಿಯನ್ನ ಜೈಲು ಕಳಿಸೋ ನಾನು, ಅಂಥದ್ರಲ್ಲಿ ಜೆ.ಪಿ. ವಿಷಯದಲ್ಲಿ ನಾನು ಏನ್ ಮಾಡೋಕ್ಕಾಗತ್ತೆ. ಆದ್ರೆ ಅವನು ನನ್ನನ್ನ ಎಷ್ಟು ಬಾರಿ ಕಾಪಾಡಿದ್ದಾರೆ, ಎಷ್ಟು ಸಂಕಷ್ಟಗಳಿಂದ ದೂರ ಮಾಡಿದ್ದಾನೆ, ಆದ್ರೆ ಇವತ್ತು ಅವನನ್ನ ಅದರಿಂದ ಬಚಾವ್ ಮಾಡೋಕ್ಕಾಗ್ತಿಲ್ಲ, ಬಟ್ ನಾನು ಏನು ಮಾಡೋ ಪರಿಸ್ಥಿತಿಲಿಲ್ಲ ಅಂತ ಹೇಳಿ ಶಕ್ತಿ ಹೇಳ್ತಾರೆ. ಇಷ್ಟೊತ್ತಿಗೆ ಅವನ ಕತೆ ಮುಗಿದಿರುತ್ತೆ ಅನ್ಕೋತಿದ್ದಾಗನೇ ಅಲ್ಲಿಗೆ ಇನ್ಸ್ಪೆಕ್ಟರ್ ಕಾಲ್ ಮಾಡ್ತಾರೆ. ಕಾಲ್ ಮಾಡಿದ್ದೆ ಜಿ.ಪಿ.ಗೆ ಬೇಲ್ ಆಯಿತು ಅನ್ನೋ ವಿಷಯವನ್ನ ಹೇಳ್ತಾರೆ. ಈ ಒಂದು ವಿಷಯವನ್ನ ಕೇಳಿದ ಶಕ್ತಿ ಶಾಕ್ ಆಗತ್ತೆ. ಜಿ.ಪಿ.ಗೆ ಬೇಲ್ ಆಗಿದೆಯಂತ, ನಮ್ಮ ಪ್ಲಾನ್ ಉಲ್ಟಾ ಹೊಡಿತು ಅಂತ ಹೇಳಿದಾಗ ಆರ್ಕೆಗೂ ಶಾಕ್ ಆಗುತ್ತೆ. ಬಿಕಾಸ್ ಅವರು 20 ಲಕ್ಷ ಹೊಂದಸಕ್ಕೆ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ಬೇಲನ್ನ ಕೊಡಬಹುದು, ನಾನು ಯಾವುದೇ ರೀತಿ ಅಪೋಸ್ ಮಾಡೋದಿಲ್ಲ ಅಂತ ಹೇಳಿದ್ರು. ಆದ್ರೆ ಇವಾಗ ಭಾರ್ಗವಿ ಮತ್ತೆ ಅರ್ಜುನ್ ಹೋಗಿ ಬೇಲನ್ನ ಕೊಡಿಸು ಜೆ.ಪಿ.ಯನ್ನ ಮನೆಗೆ ಕರ್ಕೊಂಡು ಹೋಗಿದ್ದಾರೆ. ಇದರಿಂದ ಆರ್ಕೆ ಕೂಡ ತುಂಬಾನೇ ಅಪ್ಸೆಟ್ ಆಗಿದ್ದಾರೆ. ಎತ್ತ ಕಡೆ ಜೆ.ಪಿ. ಮತ್ತೆ ಅರ್ಜುನ್ ಭಾರ್ಗವಿ ಮನೆಗೆ ಬರ್ತಿದ್ದಾಗೇನೆ ನಿರ್ಮಲಾ ಜೆ.ಪಿ.ಯನ್ನ ನೋಡಿದೆ ತುಂಬಾನೇ ಖುಷಿಯಿಂದ ಹೋಗಿ ಅಪ್ಕೊಳ್ಳೋದಕ್ಕೆ ಮುಂದಾಗ್ತಿರ್ತಾರೆ. ಅಷ್ಟರಲ್ಲಿ ಗಾಯತ್ರಿ ದೇವಿ ಅಲ್ಲಿಗೆ ಅಡ್ಡಿಪಡಿಸ್ತಾರೆ. ನಾನು ನಿನ್ಗಿಂತ ಮೊದಲು ಬಂದವಳು, ಇವತ್ತು ನನ್ನ ಗಂಡ ಮನೆಗೆ ಬಂದಿದ್ದಾರೆ, ನಾನು ಅವ್ರನ್ನ ಆರತಿ ತೆಗೆದು ಒಳಗಡೆ ಕರ್ಕೋತೀನಿ, ಆ ಒಂದು ಹಕ್ಕು ನನಗಿದೆ ಅಂತ ಅನ್ಕೋತೀನಿ ಅಂತ ಹೇಳಿದ್ದೆ. ಜೆ.ಪಿ.ಗೆ ಆರತಿ ತೆಗೆಯೋದಕ್ಕೆ ಮುಂದಾಗ್ತಾರೆ. ಅಲ್ಲೇ ಚರಣ್ ಕೂಡ ಇರ್ತಾರೆ. ಇಲ್ಲಿ ಮೆಲ್ಲು ಧ್ವನಿಯಲ್ಲಿ ಇಲ್ಲಿ ಜಿ.ಪಿ. ಪಾಟೀಲ್ ಮುಂದೆ ಗಾಯತ್ರಿ ದೇವಿ ಮಾತನಾಡ್ತಿದ್ದಾರೆ. ನಿನ್ನ ಅದೃಷ್ಟ ಚೆನ್ನಾಗಿತ್ತು, ಅದೇ ಕಾರಣಕ್ಕೆ ಮನೆಗೆ ಬಂದಿದ್ಯಾ ಅಂತ ಹೇಳಿ ಹೇಳ್ತಾರೆ. ಇಲ್ಲ ಅಂದ್ರೆ ಇಷ್ಟೊತ್ತಿಗೆ ನಿನ್ನ ಕತೆನೇ ಮುಗ್ದೋಗ್ತಿತ್ತು ಅಂತ ಹೇಳಿ ಗಾಯತ್ರಿ ದೇವಿ ಹೇಳಿದಾಗ, ನನ್ನ ಮಾವನಿಗೆ ಅದೃಷ್ಟ ಅಲ್ಲ, ಅವ್ರ ಪರ ಸತ್ಯ ಇದೆ, ಹಾಗಾಗಿ ಅವರು ಮನೆಗೆ ಬಂದಿದ್ದಾರೆ. ಆದ್ರೆ ನೀನಿವತ್ತು ಈ ಸ್ಥಿತಿಯಲ್ಲಿದೆಯಾ ಅಲ್ವಾ ಗಂಗಾ, ಅದಕ್ಕೆಲ್ಲ ಕಾರಣ ಏನು ಅಂತ ಗೊತ್ತಾ,
ನಿನ್ನ ದುರಾದೃಷ್ಟ ಶುರುವಾಗಿದೆ. ದುರಾದೃಷ್ಟದ ಕಾರಣದಿಂದಾನೆ ಇವತ್ತು ನೀನಿಲ್ಲಿ ನನ್ನ ಮಾವನ್ಗೆ ಆರತಿ ತೆಗೆಯೋದಕ್ಕೆ ನಿಂತ್ಕೊಂಡಿರೋದು ಅಂತ ಹೇಳಿ ಭಾರ್ಗವಿ ಗಾಯತ್ರಿ ದೇವಿಗೆ ತಿರುಗೇಟನ್ನ ಕೊಡ್ತಾರೆ. ಇತ್ತ ಕಡೆ ಚರಣ್ ಏನ್ ಡ್ಯಾಡ್, ಇವತ್ತು ನಿಮ್ಗೆ ಇಂಥ ಪರಿಸ್ಥಿತಿ ಬಂದು ನಿಮ್ಮ ಆಸ್ತಿಯನ್ನ ಕಳ್ಕೊಂಡಿದ್ರು ಕೂಡ ನಿಮ್ಮ ಅಹಂಕಾರಕ್ಕೆ ಕಡಿಮೆ ಏನೂ ಇಲ್ಲ ಅಲ್ವಾ? ನೀವು ಮಾಡಿರೋ ಕರ್ಮಕ್ಕೆ ಇವತ್ತು ಅಲ್ಲಿರೋದು. ಆದ್ರೂ ಕೂಡ ನನ್ನ ತಾಯಿ ಎಂತ ಒಳ್ಳೆ ತಾಯಿ, ನಿಮ್ಮನ್ನ ಆರತಿ ತೆಗೆದು ಒಳಗಡೆ ಕರ್ಕೊತಿದ್ದಾರೆ. ಇಂಥ ತಾಯಿಗೆ ಮೋಸ ಮಾಡೋದಕ್ಕೆ ನಿಮ್ಗೆ ಹೇಗ್ ಮನ್ಸು ಬಂತು ಅಂತ ಹೇಳಿ ಚರಣ್ ಹೇಳಿದಾಗ ಈ ಕಡೆ JP ಸಿಡಿದು ಹೇಳ್ತಾರೆ, ನಿನ್ನ ತಾಯಿ ಅಂತ ಹೇಳಿ ಮೆರೆಸ್ತಾ ಇದೆಯಲ್ಲ ಈಕೆಯಿಂದಾನೆ ಇವತ್ತು ನನಗೆ ನಿಜವಾದ ಆಸ್ತಿ ಏನು ಅನ್ನೋದು ಗೊತ್ತಾಗಿದ್ದು. ಆಸ್ತಿಯನ್ನ ಯಾವಾಗ ಬೇಕಾದ್ರೂ ಮತ್ತೆ ಸಂಪಾದನೆ ಮಾಡ್ಬೋದು, ಆದ್ರೆ ನನ್ನ ನಿಜವಾದ ಆಸ್ತಿ ಇಲ್ಲಿ ನನ್ನ ಅಕ್ಕಪಕ್ಕ ನಿಂತ್ಕೊಂಡಿದ್ದಾರಲ್ವಾ ಅರ್ಜುನ್ ಮತ್ತೆ ಭಾರ್ಗವಿ, ಅವರೇನೆ ನನ್ನ ನಿಜವಾದ ಆಸ್ತಿ ಅಂತ ಹೇಳ್ತಾರ. ನಂತರ ಇಲ್ಲಿ ಭಾರ್ಗವಿ ಅರ್ಜುನನ್ನ ಕರ್ಕೊಂಡು ಒಳಗಡೆ ಬರ್ತಾರೆ. ಈ ಕಡೆ ನಿರ್ಮಲಾ ಪಾಟೀಲ್ ಅವರು ಹೋಗಿದ್ದ ಗಂಡನನ್ನ ಅಪ್ಕೋತಾರೆ. ತುಂಬಾ ಖುಷಿ ಆಯ್ತು ನೀವು ಬಂದು ನೋಡಿ ಅಂತ ಹೇಳಿ. ತದನಂತರ ಇಲ್ಲಿ JP ಪಾಟೀಲ್ ರೂಮಲ್ಲಿ ಇರಬೇಕಾದ್ರೆ ನಿರ್ಮಲಾ ಪಾಟೀಲ್ ಅವರು ಹೋಗಿದ್ದೆ. ಇಲ್ಲಿ JP ನೋಡು ನಿರ್ಮಲಾ, ಇವತ್ತು ನಾನು ಇಲ್ಲಿ ಇದ್ದೇನೆ ಅಂದರೆ ಅದಕ್ಕೆಲ್ಲ ಕಾರಣ ಭಾರ್ಗವಿ ಅಂತ ಹೇಳಿ ಹೇಳ್ತಾರೆ. ಈ ಕಡೆ ನಿರ್ಮಲಾ ಪಾಟೀಲ್ ಅವರು ಎಷ್ಟು ಸಮಯದಲ್ಲಿ ನಮಗೆ ಯಾರಿಗೇನು ಅನ್ನೋದು ಗೊತ್ತಾಗೋದಿಲ್ಲ. ಕೆಲವು ಸಮಯ ಪರಿಸ್ಥಿತಿಗಳೇ ನಮಗೆ ಪ್ರತಿಯೊಬ್ಬರನ್ನ ಕೂಡ ಅರ್ಥ ಮಾಡಿಸುತ್ತೆ. ಇವತ್ತು ನೀವು ಮನೆಯಲ್ಲಿ ಇಲ್ಲದೆ ಇದ್ದಾಗ ಎಷ್ಟು ಸಂಕಟ ಆಗ್ತಿತ್ತು ಗೊತ್ತಾ? ಪ್ರತಿ ನಮ್ಮ ದಿನ ಕೂಡ ನಿಮ್ಮಿಂದಾನೇ ಶುರುವಾಗಿ ನಿಮ್ಮಿಂದಾನೇ ಎಂಡ್ ಆಗ್ತಾ ಇತ್ತು. ಆದರೆ ನೀವು ಮನೆಯಲ್ಲಿರ್ದೆ ನಿಜವಾಗ್ಲೂ ಕೂಡ ಈ ಮನೆನೇ ಅನ್ನಿಸ್ತಾ ಇರಲಿಲ್ಲ. ನಾವು ನಿಮ್ಮನ್ನ ತುಂಬಾ ಅಂದ್ರೆ ತುಂಬಾ ಮಿಸ್ ಮಾಡ್ಕೋತಾ ಇದ್ವಿ ಅಂತ ನಿರ್ಮಲಾ ಪಾಟೀಲ್ ಹೇಳ್ತಾರೆ. ಆಗ ಇಲ್ಲಿ JP ಪಾಟೀಲ್ ಕೂಡ ನಾನು ಕೂಡ ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೋತಾ ಇದ್ದೆ, ನೀವು ಚೆನ್ನಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ಖಂಡಿತವಾಗ್ಲೂ ನನ್ನಿಂದ ನಿಮಗೆಲ್ಲ ಎಷ್ಟು ಕಷ್ಟ ಆಗ್ತದೆ ಅಲ್ವಾ? ಇಡೀ ಅಕೌಂಟ್ ಫ್ರೀಸ್ ಆಗಿದೆ, ನೀವು ಪೈಸೆಗೂ ಕೂಡ ಕಷ್ಟಪಡುವುದನ್ನ ನನ್ನಿಂದ ನೋಡೋಕ್ಕಾಗ್ತಿಲ್ಲ ಅಂತ JP ತುಂಬಾ ಅಂದರೆ ತುಂಬ ಸಂಕಟ ಪಡ್ತಾರೆ. ಆದರೆ ಇಲ್ಲಿ ನಿರ್ಮಲಾ JP ಪಾಟೀಲ್ರನ್ನ ಸಮಾಧಾನ ಪಡಿಸ್ತಾರೆ. ಆ ಕಡೆ ಗಾಯತ್ರಿ ದೇವಿ ಊಟ ಮಾಡ್ತಿದ್ರೆ ಊಟ ಸೇರ್ತಿಲ್ಲ. ಆಗ ಭಾರ್ಗವಿ ಎಲ್ಲಕ್ಕೆ ಬಂದಿದೆ, ಯಾಕೆ ಗಂಗಾ ಪಾಪ ನಿನ್ನ ಪ್ಲಾನ್ ಉಲ್ಟಾ ಹೊಡಿತು ಅಂತ ಹೇಳಿ ಊಟ ಸೇರ್ತಿಲ್ವಾ? ಪಾಪ ಊಟ ಉಳಿತು ಬಿಡು, ಊಟ ಮಾಡಿದ್ರೆ ಏನಿಲ್ಲ, ಅಷ್ಟು ಪಾಪ ಕೂಪಗಳೇ ನಿನ್ನಲ್ಲಿ ತುಂಬಿಕೊಂಡಿದೆ ಅಂತ ಹೇಳಿ ಭಾರ್ಗವಿ ತಿಳಿಸಿದಾಗ, ತುಂಬಾ ಮೆರಿಬೇಡ ಭಾರ್ಗವಿ, ನಿಮ್ಮ ಅವನ್ನ ಜೈಲಿಂದ ಬಿಡಿಸ್ಕೊಂಡು ಕರ್ಕೊಂಡು ಬಂದಿರ್ಬೋದು, ಆದ್ರೆ ಇಲ್ಲೇನು ಮಾಡೋಕ್ಕಾಗಲ್ಲ ಅಂತ ಅನ್ಕೊಂಡಿದ್ಯಾ? ಜೈಲಲ್ಲೇ ಅಷ್ಟೆಲ್ಲ ಮಾಡ್ದವಳಿಗೆ ಇಲ್ಲಿ ಮಾಡೋದೇನು ದೊಡ್ಡ ಕೆಲಸನ? ನಿನ್ನ ಮಾವನ ಕಥೆಯನ್ನೇ ಮುಗಿಸ್ಬಿಡ್ತೀನಿ ಅಂತ ಹೇಳಿ ಗಾಯತ್ರಿ ದೇವಿ ಹೇಳಿದಾಗ ಈ ಕಡೆ ಭಾರ್ಗವಿ, ಯಾಕೆ ನಿನಗೆ ಮಾತ್ರ ಇದೆಲ್ಲ ಮಾತಾಡೋಕೆ ಬರೋದಾ? ನಮಗೆ ಮಾತಾಡೋಕೆ ಬರೋದಿಲ್ವಾ? ನಮಗೂ ಕೂಡ ಗೊತ್ತು ಏನು ಮಾಡಬೇಕು ಅಂತ ಭಾರ್ಗವಿ ತಿಳಿಸಿದಾಗ, ಹೌದು ಇಂಥದ್ದಕ್ಕೆ ಬರಬೇಕು ಅಂದರೆ ನೀನು 7 ಜನ್ಮ ಹುಟ್ಟು ಬಂದರೂ ಕೂಡ ಕಲಿಯೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅವರು ತಿಳಿಸ್ತಾರ. ತದನಂತರ ಇಲ್ಲಿ ಭಾರ್ಗವಿ, ನಿನ್ನ ಕತ್ತಲ್ಲಿ ಏನೋ ಕಪ್ಪಾಗಿದೆ ನೋಡು ಅಂತದ್ದಾಗೆ ಗಾಯತ್ರಿ ದೇವಿ ಬೆಚ್ಚಿ ಬೆದರಿ ಹೋಗ್ತಾರೆ. ಏನಿದು, ಏನು ಮಾಡಿದೆ ನನಗೆ ಹೇಳು, ನನ್ನ ಕತೆ ಮುಗಿಸ್ಬೇಕು ಅಂತ ಏನಾದರೂ ಪ್ಲಾನ್ ಮಾಡಿದ್ಯಾ? ಏನಿದು ಕಪ್ಪು ಹೇಳು ಅಂತ ಗಾಯತ್ರಿ ದೇವಿ ಕೇಳ್ತಿದ್ದಾರೆ. ಇತ್ತ ಕಡೆ ಭಾರ್ಗವಿ ಕೈಯನ್ನು ತೋರಿಸಿದೆ, ಏನಿಲ್ಲ ಜಸ್ಟ್ ಕಪ್ಪನ್ನು ಸವರಿದ್, ನನಗೆ ನಿನಗೆ ಏನು ಮಾಡೋಕ್ಕೂ ಕೂಡ ಗೊತ್ತಾಗಲ್ಲ ಅಂತ ಹೇಳ್ತಿದ್ಯಲ್ಲ, ಕಪ್ ಸವರ್ದವಳು ನನಗೆ ಗೊತ್ತಿಲ್ದಾಗೆ ನಿನ್ನ ಕತೆ ಮುಗಿಸೋದು ಗೊತ್ತಿಲ್ವಾ ಅಂತ ಹೇಳಿ ಭಾರ್ಗವಿ ಗಾಯತ್ರಿ ದೇವಿಗೆ ತಿರುಗೇಟನ್ನು ಕೊಡ್ತಾರೆ. ತದನಂತರ ಇಲ್ಲಿ ಭಾರ್ಗವಿ ಬಳಿಗೆ ಬಂದಂತ ಅರ್ಜುನನ ತಂದೆಯನ್ನ ಬಿಡಿಸೋದಕ್ಕೆ ನಿಮಗೆ ಧನ್ಯವಾದ ಅಂತ ಹೇಳಿ ಧನ್ಯವಾದವನ್ನ ತಿಳಿಸೋದಕ್ಕೆ ಮುಂದಾಗ್ತಿದ್ದಾರೆ. ಇದರ ನಡುವೆ ಗಾಯತ್ರಿ ದೇವಿ JP ಕತೆ ಮುಗಿಸೋದಕ್ಕೆ ಪ್ಲಾನ್ ಮಾಡ್ತಾ ಇದ್ರೆ, ಈ ಕಡೆ ಭಾರ್ಗವಿಯ ಅರ್ಜುನ ಜೊತೆ ಸೇರ್ಕೊಂಡು ಗಾಯತ್ರಿ ದೇವಿ ಕಥೆಯನ್ನ ಮುಗಿಸ್ಬೇಕು ಅಂತ ಹೇಳಿ ಪ್ಲಾನ್ ಮಾಡ್ತಿದ್ದಾರೆ. ಹಾಗಿದ್ರೆ ಮುಂದೇನಾಗತ್ತೆ ಅಂತ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನ ಮರಿಬೇಡಿ.